ಫಮಾಲಿಕೆ ಹಾಕಿ. ಒಳ್ಳೇದಾಗ್ಲಿ ಕಣ್ರು. ಇನ್ನು ಒಂದೊಂದು ಅಗಳಿಗೂ ಋಣದ ಹೆಸರು ಕೊಡ್ತಾರೆ ಹಿರಿಯರು. ನೀವಿಬ್ರು ಕೊನೆ ಉಸಿರಿರೋವರೆಗೂ ಜೊತೆಲೇ ಇರಬೇಕು. ವಿಕ್ರಮ್, ವೇದ, ಸುಮ್ಮನೆ ಯಾರೂ ಗಂಡ ಹೆಂಡತಿ ಆಗಲ್ಲ ಕಣ್ರು. ನಗು ನಿಮ್ಮಿಬ್ಬರ ಆಸ್ತಿ ಆಗಲಿ, ಸಮಾಧಾನ ನಿಮ್ಮಿಬ್ಬರ ಸಂಪತ್ತಾಗಲಿ. ಕೊನೆವರೆಗೂ ನಗ್ನಗ್ತಾ ಸಂತೋಷವಾಗಿರಿ. ಅಯ್ಯೋ ಬಂದ್ಬಿಟ್ರೆ ಕಷ್ಟ. ನಾನು ಹೊಡ್ತೀನಿ ಕಂಡು. ಒಳ್ಳೇದಾಗ್ಲಿ, ಖುಷಿಯಾಗಿರಿ. ಉಭಯಂಚಲ ಚಿರಜೀವನ ಪ್ರಸುತ ಭರಿತ ಮಂಜುಳತರ ಶೃಂಗಾರೇ ಸಂಚಾರೇ ಅಧರ ರುಚಿತ ಮಧುರಿತ ಭಗ ಸುಧನ ಕನಕ ಪ್ರಶಮ ನಿರತ ಬಾಂಧವ್ಯೇ ಮಾಂಗಲ್ಯೇ ಮಮ ತವ ಸತಿ ಸಮದಶ ಶತ ಮುದ ಮನ ಶುಭ ಸುಮನ ಲಯಿವ ಸುಸುತ ಸಹಿತ ಕಾಮಂ ವಿರಹ ರಹಿತ ಭಾವಂ ಆನಂದ ಭೋಗಂ ಆಜೀವಕಾಲಂ ಪಾಶಾನುಬಂಧಂ ಕಾಲಾನುಕಾಲಂ ದೈವಾನುಕೂಲಂ ಕಾಮ್ಯಾರ್ಥ ಸಿದ್ಧಿಂ ಕಾಮಯೇ. ತರುವಲ್ಲತಗೆ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ, ಬರದೆ ಬಾರಿಸದಿರೋ ತಂಬೂರಿ. ದೀರ್ಘ ಸುಮಂಗಲಿ ಬಾವ. ಅಮ್ಮ, ನೀವು ಆಗ್ಲೇನು ಹೇಳ್ತಾ ಇದ್ರಿ? ನನಗೆ ಅರ್ಥ ಆಗಿಲ್ಲ. ನಾನು ಇವಳನ್ನೇ ಹುಡುಕ್ತಿದ್ದೆ. ನೀನೇನು ಅವಳು ಹುಡುಕೋದು? ಸಾಕ್ಷಾತ್ ಉಮಾ ಮಹೇಶ್ವರನ್ನೇ ಇವಳನ್ನ ಹುಡುಕಿ ನಿನ್ನ ಬಾಳಲ್ಲಿ ಬರೋ ಹಾಗೆ ಮಾಡಿದಾನೆ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ನ ಬದುಕು ಎಂಬ ಬೇಗಕ್ಕೆ
ನಿನ್ನ ಹೆಂಡ್ತಿನೇ ಬೇಗದ ಕೈ ಆಗ್ಬೇಕು. ಇವಳು ಆಡೋ ಮಾತು ನಿನಗೆ ವೇದವಾಕ್ಯ ಆಗ್ಬೇಕು. ಶಕ್ತಿ ಇದೆ ಅನ್ನೋ ಕಾರಣಕ್ಕೆ ಅರ್ಜುನನ ಹಾಗೆ ಮೆರಿತಾ ಇದೆಯಾ, ಆದ್ರೆ ನಿನ್ನ ಹೆಂಡತಿ ಅನ್ನೋ ಕೃಷ್ಣನ ಮಾತನ್ನ ಮೀರ್ಬೇಡ. ಯುದ್ಧಕಾಂಡ ಆಗಿರೋ ನಿನ್ನ ಜೀವನನ ಹೂವಿನ ಕುಂಡ್ಲ ಆಗ್ಲಿ ಅಂತ ಆ ದೇವರು ಈ ದೇವತೆನ ನಿನಗೆ ಜೊತೆ ಮಾಡಿದ್ದಾನೆ. ನಗ್ತಾ ಇರು, ನಗಿಸ್ತಾ ಇರು. ನಿನ್ನನ್ನು ಅರ್ಥ ಮಾಡ್ಕೋಬೇಕಾದ್ರೆ ನೀನು ಇವಳನ್ನ ಅರ್ಥ ಮಾಡ್ಕೋಬೇಕು. ಗಂಡ ಹೆಂಡತಿ ಅಂದ್ರೆ ಬಿಲ್ಲು ಬಾಣದ ಹಾಗೆ ನೀವಿಬ್ರು ಜೊತೆಯಾಗಿದ್ರೇನೆ ಸಮಸ್ಯೆಯನ್ನು ಎದುರಾಳಿಯನ್ನ ಸೋಲಿಸಿ ನೀವಿಬ್ಬರು ಬದುಕಾಗೋದು. ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಳ್ಳಿ. ಒಬ್ಬರಾಗಿ ಒಬ್ಬರು ಯೋಚನೆ ಮಾಡೋದನ್ನ ಕಲೀರಿ. ತರುವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ. ಜಯ ಜಯ, ಏನಿಲ್ಲಿ? ದೇವಸ್ಥಾನಕ್ಕೆ ಬಂದಿದ್ದೇನೆ. ಬಂದು ದೇವರಿಗೆ ನಮಸ್ಕಾರ ಹಾಕ್ದೆ. ಆಮೇಲೆ ಆಮೇಲೆ ಆರತಿ ಕೊಟ್ರು, ತೀರ್ಥ ಕೊಟ್ರು, ಪ್ರಸಾದನೂ ಕೊಟ್ರು. ಅಷ್ಟೇನಾ? ಪ್ರಸಾದ ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಸತ್ಯನಾ? ನಾನು ಯಾಕ್ರಿ ನಿಮ್ಮ ಹತ್ರ ಸುಳ್ಳು ಹೇಳಿ? ಸುಳ್ಳಂತಲ್ಲ, ಹೇಳೋದೇನಾದ್ರೂ ಮರ್ತಿದ್ರೆ ಅಂತ ಕೇಳ್ತಾ ಇದ್ದೀನಿ. ಏನು ಮರ್ತಿಲ್ಲ ರೀ. ಯಾವಾಗಲೂ ದೇವಸ್ಥಾನಕ್ಕೆ ಹೇಗೆ ಬರ್ತೀನೋ ಇವತ್ತು ಹಾಗೆ ಬಂದೆ, ಈಗ ಹೋಗ್ತಾ ಇದ್ದೀನಿ. ಜಯ, ನಿನ್ನ ಗಂಡ ಮೇಷ್ಟ್ರು, ಮುಟ್ಟಾಳ ಅಲ್ಲ. ನೀನು ಈಗ ತಾನೆ ಎಂಥ ಘನದಾರಿ ಕೆಲಸ ಮಾಡ್ತಿದ್ದೆ ಅಂತ ನಾನು ನೋಡಿಲ್ಲ ಅನ್ಕೊಂಡ್ಯಾ? ನೋಡಿದ್ರಾ? ಒಳಗೆ ಬಂದು ತಡಿಬೇಕಾಗಿತ್ತು. ನಡೀತಿರೋ ಮದುವೆನ ತಡಿಯೋದಕ್ಕೆ, ನಡಿಬಾರ್ದ ಮದುವೆನ ನಡ್ಸ್ಕೊಡೋದಕ್ಕೆ ನಾನೇ ನಿನ್ನ ಮಗ ಅಲ್ಲ, ನನ್ನ ಜಗನ್ನಾಥ್. ಹಿರಿಯ ಅಣ್ಣನ ಚಾಳಿ ಮನೆ ಮಂದಿಗೆಲ್ಲ ಅಂತಾರಲ್ಲ, ಆ ಮಾತನ್ನ ನೀವೆಲ್ಲರೂ ಸೇರ್ಕೊಂಡು ನಿಜ ಮಾಡಿಬಿಟ್ರೆ ಸಾಕು ಜಯ. ಇಷ್ಟು ದಿನ ನನ್ನ ಕಣ್ಣಿಗೆ ಮಣ್ಣಿರ್ಚೋನು ಒಬ್ಬ ಮಾತ್ರ ಇದ್ದಾನೆ ಅಂತ ಅನ್ಕೊಂಡಿದ್ದೆ. ನೀನು ಅವ್ರಗಳ ಜೊತೆ ಸೇರ್ಕೊಂಡು ಈ ಕಣ್ಣ ಮುಚ್ಚಾಲೆ ಆಟದಲ್ಲಿ ನನ್ನನ್ನು ಒಬ್ಬಂಟಿ ಮಾಡಿಬಿಟ್ರಿ. ರೀ, ಅದು ನಾನು ಸುಳ್ಳು ಹೇಳಿ ಸಮರ್ಥನೆ ಮಾಡ್ಕೊಳ್ಳೋದು ಬೇರೆ ಕಲ್ತಿದ್ದೀಯ. ನೋಡು ಜಯ, ತಳ್ಳೋ ಗಾಡಿನಲ್ಲಿ ಕೊಳ್ತು ಹೋಗಿರೋ ತರಕಾರಿ ನೋಡಿದ್ರೆ ಅದನ್ನು ತೆಗೆದು ಬಿಸಾಕ್ಬಿಡ್ಬೋದು. ಆದರೆ ಅದೇ ತರಕಾರಿ ಸಾರಲ್ಲೂ ಹುಳಿನಲ್ಲೋ ಇದ್ದರೆ ಅಡುಗೆನೇ ಬಿಸಾಕ್ಬೇಕಾಗತ್ತೆ. ಈಗ ಆಗ್ತಿರೋದು ಅದೇ. ನಿನ್ನ ಮಗ ತಾನು ಕೆಟ್ಟು ತನ್ನವ್ರನ್ನು ಕೆಡಿಸ್ತಿದ್ದಾನೆ. ಸಾಕ್ಷಿ ಮನೆಯಲ್ಲಿದ್ದಾಳೆ ಅಂತ ಗೊತ್ತಿದ್ರು ಇಂಥ ಸಾಹಸಕ್ಕೆ ಧೈರ್ಯ ಮಾಡಿಬಿಟ್ಟಿಯಲ್ಲ ನೀನು. ಅವಳು ವಿಕ್ರಮ್ನ ಇನ್ನೂ ಗಂಡ ಅಂತ ಅನ್ಕೊಂಡಿದ್ದಾಳೆ. ಅವಳೇನಾದರೂ ಇದನ್ನು ನೋಡಿದ್ರೆ ಅಥವಾ ಹೀಗಾಗಿದೆ ಅಂತ ಗೊತ್ತಾದರೆ ಪ್ರಶಾಂತವಾಗಿರೋ ಮನೆ ಏನಾಗುತ್ತೆ ಅಂತ ಗೊತ್ತಿಲ್ವಾ ನಿನಗೆ? ಮುಂದೆ ಏನಾಗುತ್ತೆ ಅಂತ ಆಲೋಚನೆ ಮಾಡದೆ ತಗೊಳ್ಳೋ ನಿರ್ಧಾರಗಳು ಯಾವಾಗಲೂ ತಪ್ಪಾಗೇ ಇರುತ್ತೆ. ಆದರೆ ನೀನು ಹೀಗೆ ಮಾಡಿ ನನ್ನ ಕಣ್ಣು ತೆರೆಸ್ಬಿಟ್ಟೆ. ಇನ್ನು ಮುಂದೆ ನನ್ನ ದೃಷ್ಟಿಲಿ ನಿನ್ನ ಮಗ ನೀನು ಇಬ್ರು ಒಂದೇ. ಈ ಬದುಕಲ್ಲಿ ನಾನು ಅವನ ಜೊತೆ ಹೇಗೆ ನಡ್ಕೋತಿದ್ದೀನೋ ನಿನ್ನ ಜೊತೆನೂ ಹಾಗೆ ನಡ್ಕೋಬೇಕಾಗತ್ತೆ. ಕೊನೆಯದಾಗಿ ಒಂದು ಮಾತು, ತಲೆ ಕಾವಲಾಗಿರೋಳು ಹೆಂಡತಿ, ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡೋನು ಮಗ. ನೀವಿಬ್ರು ಆ ಕೆಲಸದಲ್ಲಿ ನಿನ್ನ ಹತ್ರ ಮಾತಾಡೋಕ್ಕೆ ಇದೇನು ಉಳ್ತಿಲ್ಲ. ಜೋಗ್ತಿ ಹೇಳಿದೆ, ನನಗೆ ಅರ್ಥ ಆಯ್ತಾ? ಅರ್ಥ ಆಯ್ತು. ಏನು ಅರ್ಥ ಆಯ್ತು ಹೇಳು ನೋಡೋಣ. ನಿನಗೆ ಎಕ್ಸ್ಪ್ಲೇನ್ ಮಾಡೋಷ್ಟು ಅರ್ಥ ಆಗಿಲ್ಲ, ಬಟ್ ನನಗೆ ಅರ್ಥ ಆಯ್ತು. ಅದೇನೋ ನೀನು ಹೇಳ್ದಾಗ ಕೇಳಬೇಕು ಅಂದ್ರಲ್ಲ, ಅಷ್ಟೇನಾ? ಇನ್ನೇನು? ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರು. ಲಾಸ್ಟ್ ಹೇಳಿದ್ದು ಅದೇ ತಾನೆ? ಲಾಸ್ಟ್ ಪಾಸ್ಟ್ ನನಗದೆಲ್ಲ ಗೊತ್ತಿಲ್ಲ, ಒಟ್ಟಿಲ್ಲಿ ಹೇಳಿದ್ರಾ? ಸರಿ ಬಾ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಣ.
ಅದೇಗೆ? ನೋಡ್ಗುಂಡ, ನಾನು ನಿನ್ನ ಅರ್ಥ ಮಾಡ್ಕೊಂಡ್ರೆ ನೀನು ಮಾಡ್ತಿರೋ ತಪ್ಪು ಸರಿನೋ ಅಂತ ನನಗೆ ಗೊತ್ತಾಗುತ್ತೆ. ನೀನು ನನ್ನ ಅರ್ಥ ಮಾಡ್ಕೊಂಡ್ರೆ ನಾನು ಮಾಡ್ತಿರೋ ತಪ್ಪು ಸರಿನೋ ಅಂತ ನಿನಗೆ ಗೊತ್ತಾಗುತ್ತೆ. ನಮಗೆ ಮಿಸ್ಟೇಕ್ ಆಗ್ತಿರೋದು ಅಲ್ಲೇ ಇಲ್ವಾ? ಪರವಾಗಿಲ್ಲ, ಟೇಕ್ ಯುವರ್ ಓನ್ ಟೈಮ್. ಯೋಚನೆ ಮಾಡಿ ಆಮೇಲೆ ಒಪ್ಕೋಬೇಕು ಬೇಡವು ಅಂತ ಡಿಸೈಡ್ ಮಾಡು. ಒಪ್ಕೊಳ್ಳೋದು ಪ್ರಾಬ್ಲಮ್ ಅಲ್ಲ, ಬಟ್ ಹೇಗೆ ಅರ್ಥ ಮಾಡಿಸ್ತೀನಿ ನೀನು? ಏನಿಲ್ಲ, ಸಿಂಪಲ್. ಇವಾಗಿಂದ ಕರೆಕ್ಟ್ 1 ಗಂಟೆ ನಾನು ವಿಕ್ರಮ್ ಆಗಿರ್ತೀನಿ, ನೀನು ವೇದ ಆಗಿರು. ನಮ್ಮ ಡೈಲಾಗು, ನಡವಳಿಕೆ, ರೀತಿ, ಕ್ಯಾರೆಕ್ಟರ್ ಎಲ್ಲ ಚೇಂಜ್ ಆಗಬೇಕು. ಓಕೆ. ಹೇಳ್ಗುಂಡ. ಬೀಳ್ಬೇತಲ್ಲ.